ಬಡವರ ಹೊಟ್ಟೆ ತುಂಬಲಿ ಅಂತ ಸರ್ಕಾರ ಅನ್ನಭಾಗ್ಯ ಯೋಜನೆ ತಂದಿದೆ. ಆದರೆ ಇದು ಅನೇಕ ಕಡೆಗಳಲ್ಲಿ ದಾರಿ ತಪ್ಪುತ್ತಾ ಇದೆ. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ನಡೀತಾ ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸರ್ಕಾರದಿಂದ ಅಕ್ರಮ ಬಿಪಿಎಲ್ ಕಾರ್ಡ್ಗಳ ಬೇಟೆ ಮುಂದುವರೆದಿದೆ. ನೂರಾರು ಜನ ಸೇರಿದ್ರು. ಎರಡು ಗುಂಪುಗಳು ಜಮಾವಣೆಯಾಗಿದ್ವು. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಬಳಿ ಕಳೆದ ರಾತ್ರಿ ನೋಡ್ತಾ ಇದ್ದಂತೆ ಸೀನ್ ಚೇಂಜ್ ಆಗಿತ್ತು. ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆರೋಪ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಕೆಎಸ್ಆರ್ ಪಾರ್ಟಿ ಕಾರ್ಯಾಚರಣೆ. ವಿಷಯ ಏನಂದ್ರೆ, ಅನ್ನಭಾಗ್ಯ ಅಕ್ಕಿಯನ್ನ ಕಾರ್ಡ್ದಾರರಿಂದ ಸಂಗ್ರಹಿಸಿ ಸಾಗಿಸ್ತಾ ಇದ್ದ ಟೆಂಪೋವನ್ನ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ಕಳೆದ ರಾತ್ರಿ ಅಡ್ಡಗಟ್ಟಿದ್ರು. ಇದರಲ್ಲಿ 45 ಅಕ್ಕಿ ಮೂಟೆ ಪತ್ತೆಯಾಗಿದ್ವು. ಈ ಜಾಲದ ಹಿಂದೆ ಯಲಚೇನಹಳ್ಳಿ ಕಾಂಗ್ರೆಸ್ ಮುಖಂಡ ಅಲಿಂ ಇದ್ದಾನೆ ಅಂತ ಕೆಆರ್ಎಸ್ ಕಾರ್ಯಕರ್ತರು ಆರೋಪಿಸಿದ್ರು. ಅಕ್ಕಿ ಸಾಗಿಸ್ತಾ ಇದ್ದವರನ್ನ ವಾಹನದ ಸಮೇತ ಪೊಲೀಸ್ ಠಾಣೆಗೆ ಕರೆತಂದಿದ್ರು. ಅದೇ ಹೊತ್ತಲ್ಲಿ ಅಲಿಂ ಕಡೆಯವರು ಕೂಡ ಠಾಣೆ ಬಳಿ ಜಮಾಯಿಸಿದ್ರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆ ಗಾಡಿಗೆ ನಂಬರ್ ಪ್ಲೇಟೇ ಇಲ್ಲ. ಸೊ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಅವ್ರ ಮಾಹಿತಿ ಗೊತ್ತಾದ ತಕ್ಷಣನೇ ಅವರು ಇಮಿಡಿಯೇಟ್ ಆಹಾರ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿ 112ಗೆ ಫೋನ್ ಮಾಡಿಬಿಟ್ಟು ಈ ತರ ಇಲ್ಲಿ ನಡೀತಾ ಇದೆ, ಬನ್ನಿ ಇಮಿಡಿಯೇಟ್ ಇದನ್ನ ರೈಡ್ ಮಾಡಿ ನೀವು ಕಾನ್ಫಿಸ್ಕೇಟ್ ಮಾಡ್ಕೊಳ್ಳಿ ಈ ಗಾಡಿಯನ್ನ, ಅಕ್ಕಿಯನ್ನ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀವಿ. ಸುತ್ತಮುತ್ತ ಇರುವಂತಹ ಅಲ್ಲಿ ರೌಡಿ ಎಲಿಮೆಂಟ್ಸ್ ಏನಂತ ಏನ್ ಹೇಳ್ತಾರೆ, ನಮ್ಮನ್ನ ಸುತ್ತುವರಿಯಕ್ಕೆ ಶುರು ಮಾಡ್ಬಿಡ್ತಾರೆ. ಠಾಣೆ ಮುಂದೆ ಜನರು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ಎಲ್ಲರನ್ನ ಚದುರಿಸಿದ್ರು. ಇದು ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಆರೋಪವಾದ್ರೆ ಇತ್ತ ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ತಟ್ಟಿದೆ. ಆಹಾರ ಇಲಾಖೆಯ ಬಿಪಿಎಲ್ ಆಪರೇಷನ್. 3,90,000 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್. ಹೌದು, ಬಿಪಿಎಲ್ ಕಾರ್ಡ್ ಹೊಂದಿರುವ ಅನರ್ಹರನ್ನ ಭೇಟಿ ಆಡ್ತಾ ಇರೋ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 12 ಲಕ್ಷಕ್ಕೂ ಹೆಚ್ಚು ಅಕ್ರಮ ಕಾರ್ಡ್ದಾರರ ಪಟ್ಟಿ ಮಾಡಿದೆ. ಈ ಪೈಕಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದ ವೇಳೆಗೆ 15,000 ಬಿಪಿಎಲ್ ಕಾರ್ಡ್ ರದ್ದುಪಡಿಸಿದ್ದು 3,90,000 ಕಾರ್ಡ್ಗಳನ್ನ ಎಪಿಎಲ್ಗೆ ಬದಲಾವಣೆ ಮಾಡಲಾಗಿದೆ. 5,632 ಕಾರ್ಡ್ಗಳನ್ನ ಅಮಾನತ್ನಲ್ಲಿ ಇರಿಸಲಾಗಿದೆ. ಇದರಿಂದ ಸುಮಾರು 14 ಲಕ್ಷಕ್ಕೂ ಹೆಚ್ಚು ಅಕ್ರಮ ಫಲಾನುಭವಿಗಳಿಗೆ ಬಿಸಿ ತಟ್ಟಿದೆ. ಜನಸಾಮಾನ್ಯರು ಕೂಡ ಇದಕ್ಕೆ ಸ್ವಾಗತಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ಪಾಪ ಬಡವರು ಬಗ್ಗರು ಇದ್ದಾರೆ. ನಮ್ಮ ದೇಶನೂ ಮುಂದುವರಿಬೇಕು ಅಂದರೆ ನಾವು ಬಡವರು ಬಗ್ಗರಿಗೆ ಸ್ವಲ್ಪ ಸಹಾಯ ಮಾಡ್ದಂಗೆ ಇರುತ್ತೆ. ಬಿಪಿಎಲ್ ಕಾರ್ಡು ಅಂಥವ್ರಿಗೆ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೋ ಅವ್ರಿಗಿದು ಆಗಬೇಕು ಸರ್. ಬಿಪಿಎಲ್ ಕಾರ್ಡ್ ಅವ್ರಿಗೆ ಕೊಡಬೇಕು. ಅದು ತುಂಬ ತಪ್ಪಲ್ವಾ? ಯಾರಿಗೆ ಸ್ಕೀಮ್ ಕೊಟ್ಟಿದ್ದಾರೆ ಅವರಿಗೆ ಅದು ಪೂರ್ತಿ 100% ಸೇರಬೇಕು. ಅವ್ರಿಗೆ ಬಿಟ್ಕೊಡದೆ ಇವರೇ ಅದನ್ನ ಲಾಭ ತಗೊಳ್ತಾ ಇರೋದು ಸ್ವಲ್ಪ ಎಲ್ಲೋ ನಮಗೆ ಒಂಥರ ನಾಚಿಕೆ ಅನ್ಸುತ್ತೆ. ಈ ರೀತಿನೂ ಈ ಕಾಲದಲ್ಲಿ ಇದ್ದಾರಾ ಅನ್ಬಿಟ್ಟು. ಒಂದ್ ಕಡೆ ಅನ್ನಭಾಗ್ಯ ಅಕ್ಕಿ ಮಾರಾಟದ ದಂಧೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಅಕ್ರಮ ಬಿಪಿಎಲ್ ಕಾರ್ಡ್ಗಳ ಬೇಟೆ ಜೋರಾಗಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.